ಮೊದಲನೇ ಸಲ ನಿಮ್ಮ ಅಮ್ಮನ ನೋಡಿದಾಗ ಎಷ್ಟು ಇಷ್ಟಪಟ್ಟಿದ್ನೋ ಈಗಲೂ ಅಷ್ಟೇ ಪ್ರೀತಿಸ್ತೀನಿ. ನನ್ನ ಕೊನೆ ಉಸಿರು ಇರೋವರೆಗೂ ಆ ಪ್ರೀತಿ ಕಡಿಮೆ ಆಗಲ್ಲ ಪ್ರಿಯಾ. ಮತ್ತೆ ಅವತ್ತು ಅವ್ರನ್ನ ಮನೆಯಿಂದ ಹೊರಗಾಗಕ್ಕೆ ಹೊರಟಿದ್ರಿ? ತಪ್ಪು ಮಾಡ್ಬಿಟ್ಟೆ ಪ್ರಿಯಾ. ಯಾವುದೋ ಒಂದು ದೌರ್ಬಲ್ಯದ ಕ್ಷಣ ನನ್ನಿಂದ ಆ ರೀತಿ ಮಾಡಿಸ್ಬಿಡ್ತು. ರುದ್ರಮೂರ್ತಿ, ಕನಕ, ಈ ಎರಡು ಹೆಸರನ್ನ ನಾನು ಅಜನ್ಮ ಪರ್ಯಂತ ದ್ವೇಷಿಸ್ತೀನಿ. ಅವತ್ತು ಆಸ್ಪತ್ರೆಯಲ್ಲಿ ಕನಕ ಸಿಕ್ಕಿ ರುದ್ರಮೂರ್ತಿ ಸೊಸೆ ಅಂತ ಗೊತ್ತಾಗದೆ ಹೋಗಿದ್ರೆ, ನಮ್ಮ ಮನೆಗೆ ಆ ಕನಕ ಬರದೇ ಹೋಗಿದ್ರೆ ನಾನು ಇಷ್ಟೊಂದು ನಿಷ್ಠುರವಾದ ತೀರ್ಮಾನ ತಗೋತಾ ಇರಲಿಲ್ಲ. ಡ್ಯಾಡ್, ನೀವೀಗ್ಲೂ ಮಾಮಿಂದ ದೂರನೇ ಇದ್ದೀರಲ್ಲ? ನಿಜ ಹೇಳ ಪ್ರಿಯಾ, ನನ್ನಿಂದ ಇರಕ್ಕಾಗ್ತಾ ಇಲ್ಲ. ನಿನ್ನ ದೃಷ್ಟಿನಲ್ಲಿ ನಾನು ಮೀನಾಕ್ಷಿಯಿಂದ ದೂರ ಇದ್ದೀನಿ. ಆದರೆ ಮಾನಸಿಕವಾಗಿ ನಾನು ಅವಳ ಹತ್ರನೇ ಇದ್ದೀನಿ. ಎಷ್ಟು ಹಠ ಅವಳದು! ತಾನೇ ರೂಮ್ ಒಳಗೆ ಬರಬಹುದಲ್ಲ, ತಾನೇ ಅಡಿಗೆ ಮಾಡಬಹುದು ತಾನೆ. ಅಷ್ಟೇ ಅಲ್ಲ, ಬಿಟ್ಟು ಹೋಗಿದ್ದ ಕೆಲಸದವಳನ್ನ ಮತ್ತೆ ಕರ್ಕೊಂಡು ಬಂದಿದ್ದಾಳೆ. ಏನು, ಯಶೋದಾನ ಮಾಮ್ ಕರ್ಕೊಂಡ್ ಬಂದ್ರ? ಕರ್ಕೊಂಡು ಬಂದ್ಲು ಅಂದ್ರೆ ಅವಳು ಬಂದ್ಲು, ಇವಳು ಸೇರಿಸ್ಕೊಂಡ್ಲು. ನೀನ್ ಬೇಡ ಹೋಗು, ನಾನೇ ಅಡಿಗೆ ಮಾಡ್ತೀನಿ ಅಂತ ಹೇಳ್ಬೋದಾಗಿತ್ತು ತಾನೆ, ಹೇಳಿಲ್ಲ. ಅದೆಷ್ಟು ದಿವಸ ಹೇಗೆ ಇರ್ತಾಳೋ ಇರಲಿ, ಆದ್ರೆ ಯಾವುದೇ ಕಾರಣಕ್ಕೂ ನಾನು ಸೋತು ಅವಳ ಮುಖ ನೋಡಲ್ಲ. ಪ್ರಿಯಾ, ನೀನ್ ಮಲ್ಕೋ. ಗುಡ್ ನೈಟ್. ಕನಕ, ಕನಕ, ಏ ಕನಕ, ಕನಕ, ಏ ಕನಕ,
ನೀನು ಇಲ್ಲೇನು ಮಾಡ್ತಿದ್ಯಾ? ನನಗೆ ಯಾರೋ ಕನಕ ಅಂತ ಕೂಗ್ದ ಹಾಗಾಯ್ತು. ಹೌದಾ? ಆ ಥರ ನನ್ಗೆ ಯಾವುದು ಕೇಳಿಸ್ಲಿಲ್ವಲ್ಲ. ಇಲ್ಲ ರೀ, ನಿಜವಾಗ್ಲೂ ಯಾರೋ ಕೂಗ್ದ ಹಾಗಾಯ್ತು. ಆದರೆ ಇಲ್ಲಿ ಯಾರು ಇಲ್ವಲ್ಲ ಕನಕ. ಆದರೆ ಕನಕ ಅಂತ ಕೂಗಿದ್ದಂತೂ ನಿಜ. ನಿಮಗೆ ನಿದ್ದೆ ಬಂದಿತ್ತಲ್ಲ, ಅದಕ್ಕೆ ಕೇಳಲಿಲ್ಲ ಅನ್ಸತ್ತೆ. ಕನಕ, ಆ ಥರ ಏನಾದರೂ ಶಬ್ದ ಬಂದರೆ ನೀನು ಒಬ್ಬೊಬ್ಳು ಯಾಕೆ ಎದ್ದು ಬರ್ತೀಯಾ? ನನ್ನನ್ನು ಎಪ್ಸು. ನೀನೊಬ್ಳೇ ಈ ಥರ ರಾತ್ರಿ ಹೊತ್ತು ಎದ್ದೋಗೋದು ಬೇಡ. ನನಗೆ ಯಾಕೆ ಈ ಥರ ಎಲ್ಲ ಆಗ್ತಿದೆ? ಕಂಟಿನ್ಯೂಸ್ ಆಗಿ ಮಾತ್ರ ತಗೋತಿದ್ಯಲ್ಲ, ಆದ್ರೆ ಎಫೆಕ್ಟ್ ಇರ್ಬೋದು ಅಷ್ಟೇ. ಇಷ್ಟಕ್ಕೆಲ್ಲ ಯಾಕೆ ತಲೆ ಕೆಡ್ಸ್ಕೊತೀಯ? ನಿನ್ಗಿಂತ ದೊಡ್ಡ ಹುಚ್ಚ ನಾನಿಲ್ವಾ? ಈ ಪ್ರೇಮ ಪುತ್ತಳಿಯ ಹುಚ್ಚು ಆರದ ಕಣ ನನಗಿಂತ ಹುಚ್ಚು ಇರ್ತಾರ? ಕನಕ, ನೀನೇನು ಯೋಚನೆ ಮಾಡಬೇಡ. ನಿನ್ಗೇನೂ ಆಗಿಲ್ಲ. ನಾನು ಯಾವಾಗಲೂ ನಿನ್ನ ಪಕ್ಕದಲ್ಲೇ ಇರ್ತೀನಿ. ಎಲ್ಲಿ ನಾ ಹೇಳ್ಕೊಟ್ಟಿದ್ನ ಹೇಳು. ರಾಮಸ್ಕಂದಂ ಹನುಮಂತಂ ವೈನತೇಯಂ ಋಕೋದರಂ ಶಯನೇಯ ಸ್ಮರ ನಿತ್ಯಂ ದುಸ್ವಪ್ನಂ ತಸ್ಯ ನಶ್ಯತಿ. ಅಂದ್ರೆ ನನ್ನ ಹೆಂಡತಿಗೆ ನಿದ್ದೆಲಿ ಯಾವುದೇ ರೀತಿ ಕೆಟ್ಟ ಕನಸು ಬರ್ದಿರ್ಲಿ ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡೋದು. ಬರೀ ಕೆಟ್ಟ ಕನ್ಸು ತಾನೆ? ಯಾಕೆ ಕೇಳ್ತಿದ್ಯಾ? ನೀವು ಕನ್ಸಲ್ಲಿ ಬರ್ಬೋದಲ್ವಾ? ನೀನು ನಿದ್ದೆಲಿ ನಡ್ಕೊಂಡು ಹೋಗ್ತಿದ್ಯಾ? ನಾನೇನಾದ್ರೂ ಕನ್ಸಲ್ಲಿ ಬಂದ್ಬಿಟ್ರೆ ಓಡೇ ಹೋಗ್ತೀಯನೋ. ರೀ, ಪರವಾಗಿಲ್ಲ ಕಣ್ರಿ, ನೀವು ತುಂಬಾ ಚೆನ್ನಾಗಿ ವಾಯ್ಸ್ ಚೇಂಜ್ ಮಾಡಿ ಮಾತಾಡ್ತೀರಾ. ನೀವೇ ಕನಕ ಅಂತ ಕರೆದಿದ್ದು ಅಂತ ಅವಳಿಗೆ ಗೊತ್ತೇ ಆಗ್ಲಿಲ್ಲ ನೋಡಿ. ಏನ್ ಮಾಡಿ ಏನೇ ಪ್ರಯೋಜನ? ಕನಕ ಲೂಸು ಅಂತ ಅವಿತಲನೆ ಕೆಡ್ಸಕ್ಕಾಗ್ಲಿಲ್ವಲ್ಲ. ನಾವೆಷ್ಟೇ ಪಲ್ಟಿ ಹೊಡೆದ್ರು ಅವ್ನು ನಂಬ್ತಾನೆ ಇಲ್ವಲ್ಲೇ. ಛೇ, ಇದಕ್ಕೆ ಬೇರೆ ಏನಾದರೂ ಐಡಿಯಾನ ಹುಡುಕ್ಲೇಬೇಕು ಕಣೆ. ನಡಿ ಈಗ ಹೋಗಿ ಮಲಗನ. ಸೊ ನಿಮ್ಮ ಮನೇಲಿ ನೀವೇ ಪ್ರೀತಿಯ ಕಿರಿಮಗ. ಈಗ ನಿಮ್ ಎಲ್ಲಾ ಲೈನು ಕ್ಲಿಯರ್ ಆಗಿದೆ ಅಂತ ಆಯ್ತು. ಅಂದಾಗೆ ಶ್ರೀಕಾಂತ್, ನಿಮ್ ನಕ್ಷತ್ರ ಯಾವುದು? ರೋಹಿಣಿ ನಕ್ಷತ್ರ. ಓಹೋ, ಕಳ್ ನಕ್ಷತ್ರ. ಅದಕ್ಕೆ ಎಲ್ಲಾರ ಹುಡುಗಿರ್ ಮನ್ಸನ್ನು ಕದಿಯೋದು ಅಲ್ವಾ ಶ್ರೀಕಾಂತ್? ಮಧು, ಇದನ್ನೆಲ್ಲ ಯಾಕೆ ಕೇಳ್ತಾ ಇದ್ದೀರಾ? ಹೀಗೆ ಸುಮ್ನೆ ಶ್ರೀಕಾಂತ್, ನೀವ್ ನನ್ ಬೆಸ್ಟ್ ಫ್ರೆಂಡ್ ಅಲ್ವಾ? ನೀವೊಂಥರ ಇಂಟ್ರೆಸ್ಟಿಂಗ್ ಪರ್ಸನಾಲಿಟಿ. ಅದಕ್ಕೆ ನಿಮ್ ಬಯೋಡೇಟಾ ತಗೊಂಡು ನಿಮ್ಗೊಬ್ಳು ಹುಡುಗಿ ಹುಡ್ಕೋಣ ಅಂತ. ಮಧು, ಇಲ್ಲಿ ದೂಸಾಬ್ರಿ ಎಲ್ಲ ಯಾಕೆ ನಿಮ್ಗೆ? ಶ್ರೀಕಾಂತ್, ನಿಮ್ಮಂತ ಒಳ್ಳೆ ಹುಡುಗನ ಜೈಲಿಗೆ ಕಳ್ಸಿ ನಿಮ್ ಲೈಫ್ ನ ಹಾಳು ಮಾಡ್ದೆ ಅನ್ನೋ ಕೆಟ್ಟ ಹೆಸರು ನನ್ ಮೇಲಿದೆ. ಅದಕ್ಕೆ ನಿಮ್ಗೊಂದು ಒಳ್ಳೆ ಲೈಫ್ ಕೊಡೋಣ ಅಂತಿದ್ದೀನಿ. ಅಂದಾಗೆ ಶ್ರೀಕಾಂತ್, ನಿಮ್ಗೆ ಎಂತ ಹುಡುಗಿ ಬೇಕು? ನಂತರ ಕಂಪ್ಲೇಂಟ್ ಕೊಟ್ಟು ಕೇಸ್ ವಾಪಸ್ ತಗೊಳ್ಳೋ ಅಂತ ಹುಡುಗಿ ಬೇಕಾ? ಅಥವಾ ನಿಮ್ ಕಾಟ ತಡಿಯಕ್ಕಾಗದೆ ಕಾಲೇಜ್ನೇ ಬಿಟ್ಟೋದ್ಲಲ್ಲ ಅರುಂಧತಿ, ಆ ತರ ಹುಡುಗಿ ಬೇಕಾ? ಅಥವಾ ನಿಮ್ಗೆ ತಿರುಗ್ ಬಿದ್ಲಲ್ಲ, ಅವಳ ಹೆಸರೇನು, ಹಾ ಪದ್ಮಾ, ಆ ತರ ಡ್ಯಾಶಿಂಗ್ ಹುಡುಗಿ ಬೇಕಾ? ಏನ್ರಿ ಏನೇನೋ ಮಾತಾಡ್ತಿದ್ದೀರಲ್ಲ. ಕಾಮ್ ಡೌನ್ ಶ್ರೀಕಾಂತ್, ನನ್ಗೆಲ್ಲ ವಿಚಾರ ಗೊತ್ತು. ನಿಮ್ಮಂತ ಹುಡುಗರ್ಗೆ ಇದೆಲ್ಲ ಕಾಮನ್ ಅಲ್ವಾ? ನಿಜ ಹೇಳಿ, ನೀವು ಅರುಂಧತಿ ಪದ್ಮಾ ಅವ್ರಿಗೆಲ್ಲ ಕಾಟ ಕೊಟ್ಟಿರ್ಲಿಲ್ಲ ಅಂತ? ಶ್ರೀಕಾಂತ್, ಮೊನ್ನೆ ನಾನ್ ನಿಮಗ್ ಟ್ಯಾಬಲ್ ತೋರಿಸಿದ್ನಲ್ಲ, ಅದನ್ನ ನಿಮ್ ಮನೆಯವ್ರಿಗೂ ತೋರಿಸ್ಲಾ? ಅದು ನೀವೇನ್ ನನ್ನ ಲೈಫಲ್ಲಿ ಆಟ ಆಡೋದು? ಶ್ರೀಕಾಂತ್, ಲೈಫ್ ಇಸ್ ಎ ಗೇಮ್, ಪ್ಲೇ ಇಟ್ ಐಸೆ ಅಂತ ದೊಡ್ಡವ್ರು ಹೇಳಿಲ್ವಾ? ಈಗ ನಾನು ಕೇಳಿದಕ್ಕೆ ನಿಜ ಹೇಳಿ. ಹೀಗೆ ಒಂದಿಬ್ರು ಹುಡುಗಿರ್ನ ಮಾತಾಡ್ಸೋ ಪ್ರಯತ್ನ ಮಾಡಿದ್ದೆ ಅಷ್ಟೇ. ಬರೀ ಮಾತಾಡ್ಸೋ ಪ್ರಯತ್ನ ಅಲ್ಲ, ಫ್ಲರ್ಟ್ ಮಾಡೋ ಪ್ರಯತ್ನ ಅನ್ನಿ. ನಿಜ ತಾನೇ? ಮಧು, ಇದ್ ಯಾವ ನಾಟಕ? ಇದನ್ನು ರೆಕಾರ್ಡ್ ಮಾಡ್ತಿದ್ದೀರೋ ಹೇಗೆ? ಇದನ್ನು ರೆಕಾರ್ಡ್ ಮಾಡ್ತಿದ್ದೀನಿ. ರೆಕಾರ್ಡ್ ಮಾಡ್ತಾ ಇದ್ದೀರಾ? ರೆಕಾರ್ಡ್ ಮಾಡ್ತಿದ್ದೀನಿ. ಆದ್ರೆ ಟ್ಯಾಬ್ಲೆಟ್ ಅಲ್ಲ, ನನ್ನ ಹಾರ್ಟ್ ಅಲ್ಲಿ. ಪ್ಲೇ ಮಾಡ್ಲಾ? ಬೇಡ ಬಿಡಿ. ಶ್ರೀಕಾಂತ್, ನನ್ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ? ಏನು ಅನ್ಸ್ದಾಗ ಮಾಡ್ಬಿಟ್ಟಿದ್ದೀರಲ್ಲ. ನಿಮ್ ಬಗ್ಗೆ ನನಗೆ ಭಾವನೆಗಳೇ ಇಲ್ಲ. ಒಂಥರ ಜಿಗಣೆ ಹೊಳ, ಹಿಡಿದ್ರೆ ಬಿಡಲ್ಲ ಅನ್ಸುತ್ತೆ. ಏನ್ರಿ ಶ್ರೀಕಾಂತ್, ನನ್ನಂತ ಸುಂದರವಾದ ಹುಡುಗಿನ ಜಿಗಣೆ ತಿಗಣೆ ಅಂತೆಲ್ಲ ಹೋಲಿಸ್ತಿರಲ್ಲ. ಇನ್ನೇನ್ ಮಾಡೋದು? ನೀವು ನನ್ನ ಬೆನ್ನೆ ಬಿಡ್ತಿಲ್ವಲ್ಲ. ಹೋಗ್ಲಿ ಬಿಡಿ, ಮುಂದೆ ಏನ್ ಮಾಡ್ಬೇಕು ಅಂತಿದ್ದೀರಾ? ರೀ, ನಾನು ಏನಾದ್ರೂ ಮಾಡ್ಕೋತೀನಿ,
ನಿಮ್ಗೆ ಯಾಕೆ? ನಿಮ್ ಕೆಲಸ ಮಾಡ್ಕೊಟ್ರಾಯ್ತು ತಾನೆ. ನನ್ನ ಪಾಡಿಗೆ ನಾನು ಬಿಟ್ಬಿಡಿ. ಈ ಗಿಮ್ಮಿಕ್ಕೆಲ್ಲ ಬೇಡ. ಶ್ರೀಕಾಂತ್, ನಿಮ್ಗೊಂದು ವಿಷಯ ಗೊತ್ತಾ? ಕುರಿ ಕಡಿಯೋಕ್ಕಿಂತ ಮುಂಚೆ ಹಾರ ಹಾಕಿ ಚೆನ್ನಾಗಿ ತಿನ್ನಿಸ್ತಾರೆ. ಮಧು, ನಾನು ಹೊರಡ್ತೀನಿ. ಶ್ರೀಕಾಂತ್, ಶ್ರೀಕಾಂತ್, ಎಲ್ಲಿ ಹೋಗ್ತೀಯ ಹೋಗು. ಈ ಮಧು ಹೀರೋಗ್ ಬಂದು ರೆಕ್ಕೆ ಅಂಟಿಸ್ಕೊಂಡಿರೋ ಭ್ರಮರ ನೀನು. ನಿನ್ನನ್ನ ನಾನು ಹಾಗೆ ಬಿಟ್ಬಿಡ್ತೀನಾ? ಟ್ರ್ಯಾಪ್ ಮಾಡೇ ಮಾಡ್ತೀನಿ. ಮೋಹನ್, ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು ಮೋಹನ್. ಏನು ವಿಷಯ ಮೀನಾಕ್ಷಿ? ಮೋಹನ್, ಯಾಕೋ ಪ್ರಿಯಾ ನಮ್ ಕೈ ಬಿಟ್ಟು ಹೋಗ್ತಾ ಇದ್ದಾಳೆ ಅಂತ ನನ್ಗೆ ಅನಿಸ್ತಾ ಇದೆ ಮೋಹನ್. ಏನು ಹೇಳ್ತಿದ್ಯಾ? ಹೌದು ಮೋಹನ್, ಅವತ್ ನೀವು ಹೇಳಿದ್ರಲ್ಲ, ಕರಳ ಸಂಬಂಧಗಳು ಹೇಗೆ ಅಂತ ಹೇಳಕ್ಕಾಗಲ್ಲ. ಯಾವುದೋ ಒಂದು ರೀತಿಲಿ ಪ್ರಿಯನ್ಗೆ ಸತ್ಯ ಏನು ಅಂತ ಗೊತ್ತಾಗದೇ ಇರೋದಕ್ಕೆ ಏನ್ ಗ್ಯಾರಂಟಿ ಅಂತ. ಆ ಮಾತು ನಿಜ ಆಗ್ಬಿಡ್ತಾ ಇದೆ ಅಂತ ನನಗೆ ಭಯ ಆಗ್ತಿದೆ ಮೋಹನ್. ಹೌದಾ? ಆ ಥರ ಡೆವಲಪ್ಮೆಂಟ್ ನಡೀತಿದ್ಯಾ? ಹೌದು ಮೋಹನ್, ಪ್ರಿಯಾ ಯಶೋಧಮ್ಮನ ಮೇಲೆ ತುಂಬಾ ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡಿದ್ದಾಳೆ. ಅವರು ಇಲ್ಲೇ ಇರ್ಬೇಕು, ಎಲ್ಲೂ ಹೋಗ್ಬಾರ್ದು ಅನ್ನೋ ಮಟ್ಟಕ್ಕೆ ಹೋಗಿದ್ದಾಳೆ. ಅವತ್ ಏನಂದ್ಲು ಗೊತ್ತಾ? ಇವಳೇನೋ ಒಂಥರ ಪೆಕ್ಯುಲರ್ ಅಲ್ವಾ? ನಾನು ಇವಳಿಗೆ ಎಷ್ಟು ಬೈತೀನಿ, ಆದ್ರೂ ಅವಳಿಗೆ ನನ್ನ ಮೇಲೆ ಏನೋ ಒಂಥರ ಅಫೆಕ್ಷನ್. ನಿಮಿಷಕ್ಕೂ ನನ್ ಬೇಕು ಬೇಡ ಎಲ್ಲ ವಿಚಾರಿಸ್ತಾ ಇರ್ತಾಳೆ. ನನ್ನನ್ನು ಕೇಳ್ಕೊಂಡು ನನ್ನ ಫೇವ್ರೆಟ್ ಡಿಶಸ್ನೇ ಕುಕ್ ಮಾಡ್ತಾಳೆ. ಯಾವ ಕೆಲ್ಸದವ್ರಿಗೂ ನನ್ನ ಮೇಲೆ ಇಷ್ಟೊಂದು ಅಫೆಕ್ಷನ್ ಇರ್ಲಿಲ್ಲ ಮಾಮ್. ನನಗೂ ಅಷ್ಟೇ. ಆಗ ನಾನು ನೋಡಿದಾಗೆಲ್ಲ ಏನೋ ತಪ್ಪು ಮಾಡ್ತೀನಿ ಅನ್ಸ್ತಿರುತ್ತೆ. ಮೈ ಗಾಡ್, ಇನ್ನ ಸುಮ್ಮನೆ ಇರೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ಈ ಕ್ಷಣದಿಂದ ಆ ಯಶೋದಮ್ಮನ್ನ ಇಲ್ಲಿಂದ ಕಳಿಸ್ಬಿಡ್ಬೇಕು. ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯ್ತು ಅಂತಾರಲ್ಲ, ಇಲ್ಲಿ ಕೂಸು ಕೈ ತಪ್ಪೇ ಹೋಗತ್ತೆ. ಮೀನಾಕ್ಷಿ, ಕರ್ಕೊಂಡು ಬಾ ಅವ್ರನ್ನ. ಸರಿ. ನೋಡಿ ಯಶೋದಮ್ಮನವರೇ, ಮೀನಾಕ್ಷಿ ಹೆಲ್ತ್ ಪ್ರಾಬ್ಲಮ್ ಇತ್ತು ಅಂತ ನಿಮ್ಮನ್ನ ಅಪಾಯಿಂಟ್ ಮಾಡಿದ್ವಿ. ಈಗ ಅವಳು ಗುಣ ಆಗಿದ್ದಾಳೆ. ನಾಳೆಯಿಂದ ನಿಮ್ಮ ಅಗತ್ಯ ಇಲ್ಲ ಅಂತ ಅನ್ಸತ್ತೆ ಅಲ್ವಾ ಮೀನಾಕ್ಷಿ? ಹೌದು ಯಶೋಧ, ಏನು ಕೆಲಸ ಮಾಡದೆ ಸುಮ್ಮನೆ ಕೂತ್ಕೊಂಡು ತಿಂದ್ರೆ ಆಮೇಲೆ ಪ್ರೆಷರು ಶುಗರು ಅಂತ ಏನೇನೋ ಕಾಯಿಲೆಗಳು ಬಂದ್ಬಿಡುತ್ತೆ. ಸ್ವಲ್ಪ ಕೆಲಸ ಮಾಡಬೇಕು ಅಂತ ಡಾಕ್ಟ್ರೇ ಹೇಳ್ತಾ ಇದ್ರು. ಇರೋದು ನಾವು 3 ಜನ. ನಾಳೆಯಿಂದ ನಾನೇ ಅಡುಗೆ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ನಾಳೆಯಿಂದ ನೀವು ಕೆಲಸಕ್ಕೆ ಬರೋದು ಬೇಡ, ಬೇರೆ ಎಲ್ಲಾದ್ರೂ ಕೆಲಸ ನೋಡ್ಕೊಳ್ಳಿ. ತಗೊಳ್ಳಿ, ಬೇಜಾರು ಮಾಡ್ಕೋಬೇಡಿ, ತಗೊಳ್ಳಿ ಹಣನ. ನನಗೆ ದುಡ್ಡು ಬೇಡ ಯಜಮಾನ್ರೆ. ನಿಮ್ ಭಯ ಏನು ಅಂತ ನಂಗೆ ಗೊತ್ತು ಯಜಮಾನ್ರೆ. ಕರಳ ಸಂಬಂಧನ ನಾನು ಯಾವತ್ತೋ ಕತ್ತರಿಸ್ಕೊಂಡಿದ್ದೀನಿ. ನಿಮ್ಮ ಪ್ರಿಯನ್ ಸಂಬಂಧನ ದೂರ ಮಾಡೋಷ್ಟು ಕೆಟ್ಟವಳು ನಾನಲ್ಲ. ನಿಮ್ಮ ಸಂಸಾರದಲ್ಲಿ ಮುಳ್ಳಾಗಿರೋಕೆ ಇಷ್ಟಪಡಲ್ಲ ಯಜಮಾನ್ರೆ. ನಾನೇನು ಬರ್ತೀನಿ ಅಮ್ಮವ್ರೆ. ಶ್ರೀಕಾಂತ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಮತ್ತೆ ಏನ್ ವಿಷಯ? ಲವ್ವಾ? ಹಾಗೇನಿಲ್ಲ. ಓ, ಹಾಗಾದ್ರೆ ಯಾವ್ದೋ ಒಂದು ಹುಡುಗಿ ಜೊತೆ ಸಿಕ್ಕಾಪಟ್ಟೆ ಸುತ್ತಾಡ್ತಿದ್ದೀರಲ್ಲ? ಪ್ರಿಯಾ, ಅದು ಲವ್ ಅಲ್ಲ, ಅದೊಂದು ದೊಡ್ಡ ಕತೆ. ಹೌದಾ? ಅಷ್ಟೊಂದು ದೊಡ್ಡದಾಗಿ ಬೆಳೆದಿದ್ಯಾ?
ನಾನೇನೋ ಇನ್ನೂ ಚಿಕ್ಕ ಮ್ಯಾಟರ್ ಅನ್ಕೊಂಡೆ. ಅದೆಲ್ಲ ಏನೂ ಇಲ್ಲ, ಹೀಗೆ ಪರಿಚಯ ಅಷ್ಟೇ. ತುಂಬ ಮೂಡಿ ಹುಡುಗಿ, ಅವಳು ಕರೆದ ಕಡೆ ಎಲ್ಲ ಹೋಗ್ಬೇಕು, ಇಲ್ಲಾಂದ್ರೆ ಬೇಜಾರು ಮಾಡ್ಕೋತಾಳೆ. ನನಗೂ ಹಾಗೆಲ್ಲ ಸುತ್ತೋದಂದ್ರೆ ಬೇಜಾರು. ಹಾಗಾದ್ರೆ ನಿಮ್ಮನ್ನ ತುಂಬಾ ಹಚ್ಕೊಂಡಿದ್ದಾಳೆ ಅಂದಂಗಾಯ್ತು. ನನ್ಗೆ ಯಾಕೋ ತುಂಬಾ ಜೆಲಸ್ ಫೀಲ್ ಆಗ್ತಿದೆ. ಅಂದ್ರೆ ನಿಮ್ಗೆ ಮೂಡಿ ಹುಡುಗಿರಂದ್ರೆ ತುಂಬಾ ಇಷ್ಟ ಅನ್ಸುತ್ತೆ. ಅವ್ರ ಕರೆದ ಕಡೆ ಬರ್ತೀರಾ, ಅವ್ರ ಹಿಂದೆ ಸುತ್ತೀರಾ, ಅವ್ರು ಹೇಳಿದ ಕೆಲಸ ಮಾಡ್ಕೊಡ್ತೀರಾ ಅನ್ನಿ. ಹಾಗೆಲ್ಲ ಏನೂ ಇಲ್ಲ, ನಾನು ಯಾಕೆ ಅವ್ರ ಕೆಲಸ ಮಾಡ್ಕೊಡ್ಲಿ? ಮತ್ತೆ ನಿಮಗ್ ಕೆಲಸ ಮಾಡ್ಕೊಡ್ತೀನಿ ಅಂತ ಹೇಳ್ದಂಗಿತ್ತು. ಓಹ್ ಅದಾ, ಅವ್ರಿಗೊಂದು ಬುಕ್ ಬೇಕಾಗಿತ್ತಂತೆ, ಲೈಬ್ರರಿಯಿಂದ ತಂದು ಕೊಡ್ತೀನಿ ಅಂತ. ಓಹೋ, ಇಂಥ ಕೆಲ್ಸಕ್ಕೆಲ್ಲ ನಿಮ್ಮನ್ನ ಬುಕ್ ಮಾಡ್ಕೊಂಡಿದ್ದಾಳೆ ಅಂತಂಗಾಯ್ತು. ನೀವು ಅಂತದೊಂದು ಹುಕ್ಕಲ್ಲಿ ಸಿಕ್ಕಾಕೊಂಡಿದ್ದೀರಾ. ಹುಕ್ಕ? ಏನು ಹುಕ್ಕು? ಅದೇ ಲವ್ ಹುಕ್. ಅದೆಲ್ಲ ಏನೂ ಇಲ್ಲ ಅಂತ ಹೇಳದ್ನಲ್ಲ. ಶ್ರೀಕಾಂತ್ ನೋಡಿ, ನೀವ್ ನನ್ನನ್ನೇ ಫೂಲ್ ಮಾಡಕ್ ನೋಡ್ಬೇಡಿ ಆಯ್ತಾ. ಒಂದ್ ಹುಡುಗಿ ಕರೆದ ತಕ್ಷಣ ಹೋಗ್ತಾನೆ ಅಂದ್ರೆ ಅದು ಲವ್ ಹುಕ್ ಇಲ್ಲ ಲವ್ ಸಿಕ್ ಆಗಿರ್ಬೇಕು. ಐ ಸ್ವೇರ್, ಅಂತದ್ ನಮ್ಮ ಮಧ್ಯೆ ಏನೂ ಇಲ್ಲ ಪ್ರಿಯಾ. ಸರಿ, ಈಗ ಮುಂದೆ ಏನ್ ಮಾಡ್ಬೇಕು ಅಂತಿದ್ದೀರಾ? ಅವಳಿಗೆ ಹೇಳ್ದಂಗೆ ನಿನ್ ಕೆಲ್ಸ ನೀನ್ ನೋಡ್ಕೊ ಅಂತ ನನ್ಗೂ ಹೇಳ್ತೀರಾ? ಛೆ, ಹಾಗೆಲ್ಲ ಏನೂ ಇಲ್ಲ. ನೀವು ನನ್ಗೆ ಎಷ್ಟೊಂದೆಲ್ಲ ಹೆಲ್ಪ್ ಮಾಡಿದೀರಾ, ನಿಮ್ಮ ಬಗ್ಗೆ ಹಾಗೆಲ್ಲ ಮಾತಾಡಕ್ಕಾಗತ್ತಾ? ಸೊ ನಾನಂದ್ರೆ ಸಮಥಿಂಗ್ ಸ್ಪೆಷಲ್. ನಾನ್ ಕರೆದ್ರೆ ಬರ್ತೀರಾ? ಓಕೆ, ನಿಮ್ ಪರ್ಸನಲ್ ಲೈಫ್ ಬಗ್ಗೆ ಪ್ರಶ್ನೆ ಮಾಡ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಆದ್ರೂ ನನ್ಗೆ ಒಂದ್ ಅರ್ಥ ಆಗ್ತಿಲ್ಲ. ನಿಮ್ ಸುತ್ತಮುತ್ತಾನೆ ಫ್ರೆಂಡ್ಶಿಪ್ಗೋಸ್ಕರ ಒದ್ದಾಡ್ತಿರೋ ಹುಡುಗಿರ್ ಇರ್ಬೇಕಾದ್ರೆ ಯಾವ್ದೋ ಹುಡುಗಿ ಜೊತೆ ಫ್ಲರ್ಟ್ ಮಾಡಿ ಜೈಲ್ಗೆ ಯಾಕೆ ಸೇರ್ಕೊಂಡ್ರಿ ಅಂತ. ಶ್ರೀಕಾಂತ್, ಆ ಹುಡುಗಿ ಅಡ್ರೆಸ್ ಕೊಡ್ರಿ. ಈ ಹುಡುಗಿನ ತೋರಿಸಿ ಈ ತರ ಜಾಲಿಯಾಗಿರ್ಬೇಕು ಅಂತ ಅವಳಿಗೆ ಹೇಳ್ತೀನಿ. ಅಯ್ಯೋ, ಹಾಗೆಲ್ಲ ಏನು ಮಾಡಕ್ ಹೋಗ್ಬೇಡಿ ಪ್ರಿಯಾ. ನಂಗೆ ಸ್ವಲ್ಪ ಕೆಲಸ ಇದೆ, ನಾನು ಬರ್ತೀನಿ. ಬಾಯ್. ಶ್ರೀಕಾಂತ್, ಹೇ ಶ್ರೀಕಾಂತ್, ಆಯ್ತಾ ಮೀನಾಕ್ಷಿ? ಆಯ್ತು. ಬೇಗ ತಗೊಳ್ಳಿ, ಬಿಸಿ ಇದೆ. ಸೂಪರ್ ಆಗಿದೆ ಮೀನಾಕ್ಷಿ. ಇಷ್ಟು ದಿವಸ ಈ ರುಚಿ ಮಿಸ್ ಮಾಡ್ಕೊಂಡಲ್ಲ ಅಂತ ಪಶ್ಚಾತ್ತಾಪ ಪಡ್ತಾ ಇದ್ದೀನಿ. ಏನ್ ಮೋಹನ್ ರಾಯರೇ, ಮತ್ತೆ ಹಳೆ ಹೆಂಡತಿ ಕೈ ಬೋಂಡಾನೆ ಗತಿ ಅನ್ನೋ ತರ ಆಗ್ಬಿಡ್ತಾ ನಿಮ್ ಸ್ಥಿತಿ? ಏನ್ ಮಾಡ್ತೀಯ ಮೀನಾಕ್ಷಿ, ಗಂಡಸ್ರೆ ಹಾಗೆ ಚೇಂಜ್ ಕೇಳ್ತಾ ಇರ್ತಾರೆ. ಗಂಡಂದ್ರೆ ನಳ್ಪಾಕ ಇಳಿಸಿದ್ರೆ ಹೆಂಗಸರು ಚೇಂಜ್ ಕೇಳ್ತಿದ್ರೇನೋ. ಆದ್ರೆ ಏನ್ ಮಾಡೋದು, ನನ್ಗ ಯೋಗ ಇಲ್ವೇ? ಓಹೋ, ಏನು ನಿನ್ ಮಾತಿನ ಅರ್ಥ? ನಾನು ಆಫೀಸ್ಗೆ ಹೋಗೋದ್ ಬಿಟ್ಟು ಸೌಂಡ್ ಹಿಡ್ಕೊಂಡು ಮನೇಲಿ ನಿಂತ್ಕೋಬೇಕಾ? ಹಾಗೇನಾದ್ರೂ ಆದ್ರೆ ಪ್ರಿಯಾ ಪರ್ಮನೆಂಟ್ ಆಗಿ ಯಶೋದಮ್ಮನ ಮನೇಲಿ ಸೆಟ್ಲ್ ಆಗ್ತಾಳೆ. ಪ್ರಿಯಾ ಆ ಯಶೋಧ ಕೈ ರುಚಿನ ತುಂಬಾ ಹೊಗಳ್ತಿದ್ಲು. ಇವತ್ ಬರ್ಲಿ ಅವಳು, ಇದನ್ ತಿಂದ್ರೆ ಆ ಯಶೋಧ ಹೆಸರು ಕೂಡ ಮರ್ತ್ಬಿಡ್ತಾಳೆ. ಹೌದಾ? ಮಾಮ್, ಡ್ಯಾಡ್, ಬೇಗ ಬನ್ನಿ ಇಲ್ಲಿ. ಬಾ ಹೊಳೆ. ತುಂಬಾ ಚೆನ್ನಾಗಿದೆ. ಏನ್ ಪ್ರಿಯಾ, ಏನಾಯ್ತು? ಜಸ್ಟ್ ಅ ಮಿನಿಟ್ ಡ್ಯಾಡ್. ಬನ್ನಿ, ಯಾಕಲ್ಲೇ ನಾಚ್ಕೊಂಡು ನಿಂತಿದ್ದೀರಾ? ಬನ್ನಿ. ಅರೆ, ಇನ್ನೂ ಅಲ್ಲೇ ನಿಂತಿದ್ದೀರಾ? ಬನ್ನಿ ಅಂದ್ರೆ ಬರ್ಬೇಕು. ಬನ್ನಿ.